ಎಲ್ಲ ಎಸ್ ಟಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಬಹುರ್ವಿ ಸಮಾಸವನ್ನ ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗಮಕ ಸಮಾಸವನ್ನ ನೋಡೋಣ. ಗಮಕ ಅಂದ್ರೆ ಏನು? ಇಲ್ಲಿ ಗಮಕ ಸಮಾಸದಲ್ಲಿ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತ ಬರಬೇಕು. ಅಂದ್ರೆ ಪೂರ್ವ ಪದ ಏನಾಗಿರ್ಬೇಕು? ಸರ್ವನಾಮ ಅಥವಾ ಕೃದಂತ ಆಗಿರ್ಬೇಕು. ನಂತರ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ, ಅಂದ್ರೆ ಸರ್ವನಾಮ ಕೃದಂತ ಇರ್ಬೋದು ಅಥವಾ ಸರ್ವನಾಮ ಇರ್ಬೋದು, ಪೂರ್ವ ಪದದಲ್ಲಿ ಅವೆರಡರಲ್ಲಿ ಒಂದಿತ್ತು ಅಂದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ನಾಮಪದದೊಂದಿಗೆ ಸೇರಿ, ಅಂದ್ರೆ ಪೂರ್ವ ಪದ ಸರ್ವನಾಮ ಆಗಿದ್ರೆ ಉತ್ತರ ಪದದಲ್ಲಿರುವ ನಾಮಪದದ ಜೊತೆ ಸೇರಿ ಅದು ಗಮಕ ಸಮಾಸ ಅನ್ಸುತ್ತೆ. ಅದೇ ತರ ಪೂರ್ವ ಪದ ಕೃದಂತ ಆಗಿತ್ತು ಅಂದ್ರೆ ಉತ್ತರ ಪದದಲ್ಲಿ ನಾಮಪದ ಜೊತೆ ಸೇರಿ ಅದು ಗಮಕ ಸಮಾಸ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾಗಿ ಅದರ ವ್ಯಾಖ್ಯೆ ಏನು ಅಂತಂದ್ರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸವನ್ನ ನಾವು ಗಮಕ ಸಮಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸರ್ವನಾಮ ಆಗಿರುವಂತಹ, ಅಂದ್ರೆ ಸರ್ವನಾಮ ಪೂರ್ವ ಪದದಲ್ಲಿ ಸರ್ವನಾಮ ಇರುವಂತಹ ಒಂದು ಉದಾಹರಣೆಗಳನ್ನ ನೋಡೋಣ. ಅದೇ ತರ ಪೂರ್ವ ಪದದಲ್ಲಿ ಕೃದಂತಗಳು ಇರುವಂತಹ ಉದಾಹರಣೆಗಳನ್ನು ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸರ್ವನಾಮದಿಂದ ಕೂಡಿರುವಂತಹ ಪದಗಳನ್ನ ಸೇರಿಸಿದಾಗ ಗಮಕ ಸಮಾಸವನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡ್ರಿ. ಇಲ್ಲಿ ಅದು, ಅವನು, ಇವನು, ಇದು, ಈ ತರ ಪೂರ್ವ ಪದದಲ್ಲಿ ಬಂದ್ರೆ ಇವುಗಳಿಗೆ ನಾವೇನಂತ ಹೇಳ್ತೀವಿ? ಸರ್ವನಾಮ ಅಂತ ಹೇಳ್ತೀವಿ. ಸರ್ವನಾಮಗಳನ್ನ ನಾವು ಯಾವ ತರ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಂದ್ರೆ ಸರ್ವನಾಮ ಮತ್ತು ಅದರ ವಿಧಗಳನ್ನ ತಿಳ್ಕೊಂಡಿದ್ವಿ, ಹೌದಾ? ಅಲ್ಲಿ ಪುರುಷಾರ್ಥಕ ಸರ್ವನಾಮಗಳು ಬಂದ್ವಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಹಾಗೂ ಇನ್ನೊಂದು ಯಾವುದು ಪ್ರಥಮ ಪುರುಷ ಅಂತ ನೋಡಿದ್ವಿ. ಅದರಲ್ಲಿ ಬರುವಂತಹ ಪ್ರಥಮ ಪುರುಷದಲ್ಲಿ ಬರುವಂತಹದ್ದು ಅವನು, ಅವಳು, ಅದು, ಇವನು, ಇವಳು, ಇದು, ಇವು, ಅವು, ಈ ತರ ಬರುವಂತಹ ಪದಗಳನ್ನ ನಾವು ಪ್ರಥಮ ಪುರುಷ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಅದೇ ತರ ಅದು, ಅವನು, ಇವನು, ಇದು, ಈ ತರ ಬಂದಿರ್ತಾವಲ್ಲ, ಅದು, ಅವನು, ಅವಳು, ಅದು, ಅವು ಅಂತ ಬಂದಾಗ ನಾವೇನ್ ಬಳಕೆ ಮಾಡ್ತೀವಿ? ಆ ಅನ್ನುವಂತಹ ಪದವನ್ನ ಬಳಕೆ ಮಾಡ್ತೀವಿ. ಅಂದ್ರೆ ಅದು ಕಲ್ಲು, ಆ ಕಲ್ಲು ಅಂತ ಹೇಳ್ತೀವಿ, ಹೌದು. ಅದು ಪ್ಲಸ್ ಬೆಟ್ಟ, ಆ ಬೆಟ್ಟ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅದು, ಇದು, ಅದು, ಅವನು, ಅವಳು, ಅವು ಬಂದಾಗ ನಾವು ಆ ಅನ್ನುವಂಥದ್ದನ್ನ ಬಳಕೆ ಮಾಡ್ತೀವಿ. ಅದೇ ತರ ಅವನು ಪ್ಲಸ್ ಹುಡುಗ, ಅವನು ಅಂತ ಐತಿ ಅಂದ್ಮೇಲೆ ಅಲ್ಲಿ ಆಕಾರ ತಗೋಬೇಕು, ಆ ಹುಡುಗ ಅಂತ ಹೇಳ್ತೀವಿ. ನಂತರ ಇವನು ಪ್ಲಸ್ ಮನುಷ್ಯ, ಅಲ್ಲಿ ಏನ್ ತಗೋತೀವಿ? ದೊಡ್ಡ ಈ ಬಳಕೆ ಮಾಡ್ತೀವಿ. ಅವನು, ಅವಳು, ಅದು ಬಂದಾಗ ನಾವು ಆ ಬಳಕೆ ಮಾಡ್ತೀವಿ. ಇವನು, ಇವಳು, ಇದು ಬಂದಾಗ ಈ ಅನ್ನ ಬಳಕೆ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಇವನು ಪ್ಲಸ್ ಮನುಷ್ಯ, ಈ ಮನುಷ್ಯ, ಈ ಮನುಷ್ಯ ಅಂತ ತಗೋದು. ನಂತರ ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು, ಹೌದು, ಈ ಬೆಕ್ಕು. ನೋಡ್ರಿ, ಒಟ್ಟಾಗಿ ಗಮಕ ಸಮಾಸದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಪೂರ್ವ ಪದ ಸರ್ವನಾಮ ಆದಾಗ ಉತ್ತರ ಪದದಲ್ಲಿರುವಂತಹ ನಾಮಪದದ ಜೊತೆ ಸೇರಿ ಸಮಾಸ ಪದ ಆದಾಗ ಸಮಸ್ತ ಪದದಲ್ಲಿ ನಾವೇನ್ ಹೇಳ್ತೀವಿ? ಗಮಕ ಸಮಾಸ ಅಂತ ಹೇಳ್ತೀವಿ. ಹಾಗಾಗಿ ಇದು ಅಷ್ಟು ಸರ್ವನಾಮಗಳು. ಇಲ್ಲಿ ಇದು ಪ್ಲಸ್ ಕಲ್ಲು, ಈ ಕಲ್ಲು ಬರುತ್ತೆ. ಇದು ಪ್ಲಸ್ ಬೆಟ್ಟ, ಈ ಬೆಟ್ಟ. ಇವನು ಪ್ಲಸ್ ಹುಡುಗ, ಈ ಹುಡುಗ. ಅವನು ಪ್ಲಸ್ ಮನುಷ್ಯ, ಆ ಮನುಷ್ಯ. ಅದು ಪ್ಲಸ್ ಬೆಕ್ಕು, ಆ ಬೆಕ್ಕು. ಈ ತರನು ಕೂಡ ನಾವೇನ್ ಮಾಡ್ತೀವಿ? ಅವುಗಳನ್ನ ಚೇಂಜ್ ಆಗಿ ನಾವು ಉದಾಹರಣೆಗಳನ್ನ ಮಾಡಬಹುದು. ನಂತರ ಈಗ ಏನ್ ಮಾಡಿದ್ವಿ? ಸರ್ವನಾಮದಿಂದ ಕೂಡಿರುವಂತಹ ಪದ ಆಯ್ತು. ಈಗ ನೆಕ್ಸ್ಟ್ ಯಾವ ತಗೊಳ್ಳಲು? ಪೂರ್ವ ಪದದಲ್ಲಿ ಕೃದಂತವಾಗಿರ್ಬೇಕು. ಕೃದಂತದ ಬಗ್ಗೆ ಮತ್ತು ತದ್ದಿತಾಂತಗಳ ಬಗ್ಗೆ ನಾನು ಮತ್ತೊಮ್ಮೆ ವಿಡಿಯೋ ಮಾಡಿ ಹೇಳ್ತೀನಿ. ಕೃದಂತ ಅಂದ್ರೆ ಏನು ಅನ್ನೋದನ್ನ, ತದ್ದಿತಾಂತ ಅಂದ್ರೆ ಏನು ಅನ್ನೋದನ್ನ. ಈಗ ಇಲ್ಲಿ ಕೃದಂತ ಅಂದ್ರೆ ಕ್ರಿಯೆಯಿಂದ ಕೂಡಿರುವಂತಹ ಪದಗಳನ್ನ ನಾವು ಕೃದಂತದಲ್ಲಿ ತಗೋತೀವಿ, ಹೌದಾ? ಹಾಗಾದ್ರೆ ಅಂತಹ ಉದಾಹರಣೆಗಳು ಯಾವ ರೀತಿ ಇರ್ತಾವು ಅಂತ ನಾವು ನೋಡೋಣ. ಸರಿ, ನೋಡ್ರಿ,
ಈಗ ಪೂರ್ವಪದ ಏನಾಗಿರ್ಬೇಕು, ಕೃದಂತ ಆಗಿರ್ಬೇಕು. ನಾವು ಸರ್ವನಾಮವನ್ನ ಆಗ್ಲೇ ನೋಡಿದ್ವಿ. ಈಗ ಕೃದಂತ ಪೂರ್ವಪದದಲ್ಲಿ ಇದ್ದಂತಹದ್ದನ್ನ ನೋಡ್ರಿ. ಇಲ್ಲಿ ನಾ ಹೇಳಿದೆ ಕೃದಂತ ಅಂದ ತಕ್ಷಣ ಕ್ರಿಯೆಯಿಂದ ಕೂಡಿರುವಂತಹದ್ದು ಅಂತ ಹೇಳ್ತೀವಿ. ಅಲ್ಲಿ ಇಲ್ಲಿ ಕ್ರಿಯೆಯಿಂದ ಕೂಡಿರುವುದು ಯಾವ್ಯಾವು ಬರ್ತಾವು ಅಂತಂದ್ರೆ ತಿಂದುದು, ಅರಳುವುದು, ಸೊಕ್ಕಿದುದು, ಸಿಡಿಯುವುದು ಮತ್ತು ನೇಯ್ದುದು ಅಂತಕ್ಕಂಥ ಅಷ್ಟು ಏನಾಗ್ತದ ಅಂದ್ರೆ ಕೃದಂತಗಳಿಗೆ ಬರ್ತಾವ. ಅದೇ ತರ ಇಲ್ಲಿ ಕೂಡ ಕೂಳು, ಮೊಗ್ಗು, ಆನೆ, ಮದ್ದು, ವಸ್ತ್ರ ಇವು ಎಲ್ಲವೂ ಏನಾಗ್ತಾವು, ನಾಮಪದಗಳಾಗ್ತಾವ. ಹಾಗಾಗಿ ಕೃದಂತ ಪ್ಲಸ್ ನಾಮಪದ ಸೇರಿದಾಗ ಗಮಕ ಸಮಾಸ ಆಗುತ್ತೆ. ಹಾಗಾದ್ರೆ ಈ ಉದಾಹರಣೆಗಳನ್ನ ನೋಡೋಣ. ತಿಂದುದು ಪ್ಲಸ್ ಕೂಳು, ತಿಂದಗೂಳು, ತಿಂದಗೂಳು ಅಥವಾ ತಿಂದಗೂಳು ಅದನ್ನು ಕೂಡ ಹೇಳ್ತಾರ. ತಿಂದಗೂಳು, ತಿಂದಗೂಳು ಅಂತಾನ ಬರ್, ಹೌದಾ. ಇಲ್ಲಿ ಅರಳುವುದು ಪ್ಲಸ್ ಮೊಗ್ಗು, ಅರಳು ಮೊಗ್ಗು, ಅರಳು ಮೊಗ್ಗು. ನಂತರ ಸೊಕ್ಕಿದುದು ಪ್ಲಸ್ ಆನೆ, ಸೊಕ್ಕಿದುದು ಪ್ಲಸ್ ಆನೆ, ಸೊಕ್ಕಾನೆ. ನಂತರ ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ನಂತರ ನೇಯ್ದುದು ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ. ಗಮಕ ಸಮಾಸದಲ್ಲಿ ಈ ಸಿಡಿಮದ್ದು ಮತ್ತು ನೇಯ್ದ ವಸ್ತ್ರ, ಆನಂತರ ತಿಂದ ಕೂಳು, ಇವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಏನ್ ಮಾಡ್ತಾರ ಮೂರನೇ ಸಂಬಂಧಿ ಪದದಲ್ಲಿ ಬಹಳ ಸಮಯದಲ್ಲಿ ಈ ಪ್ರಶ್ನೆಯನ್ನ ಕೇಳಿದಾರ. ಹಾಗಾಗಿ ಗಮಕ ಸಮಾಸದಲ್ಲಿ ಸರ್ವನಾಮ ನಮಗ್ ಗೊತ್ತಾಗ್ಬಿಡ್ತಾವ. ಅದು ಅವನು, ಅವಳು, ಅದು, ಇದು, ಹೌದಾ. ಆದ್ರ ಕೃದಂತ ಅಂದ ತಕ್ಷಣನೇ ನಮ್ಗೆ ಇದನ್ನ ಜಲ್ದಿ ಬೇಗ ಗೊತ್ತಾಗಲ್ಲ. ಇಲ್ಲಿ ಈ ತರ ಕೊಟ್ಟಾಗ ಗೊತ್ತಾಗಲ್ಲ, ಹೌದು. ಅದನ್ನ ನಾವು ಬಿಡಿಸ್ಕೊಂಡಾಗ ಅಂದ್ರೆ ತಿಂದ ಕೂಳು ಅಂದ್ರೆ ತಿಂದುದು ಕೂಳು, ಸಿಡಿಮದ್ದು ಸಿಡಿಯುವುದು ಪ್ಲಸ್ ಮದ್ದು, ಈ ತರ ನಾವನ್ನೇ ಅಲ್ಲಿ ವಿಗ್ರಹ ವಾಕ್ಯ ಮಾಡ್ಕೊಂಡಾಗ ಅದು ಗಮಕ ಸಮಾಸ ಅನ್ನೋದು ನಮಗ ಗೊತ್ತಾಗ್ತದ. ಹಾಗಾಗಿ ಈ ಒಂದು ಕೃದಂತಗಳು ಪೂರ್ವ ಪದದಲ್ಲಿ ಕೃದಂತಗಳು ಬಂದಾಗ ಅವುಗಳನ್ನ ಸ್ವಲ್ಪ ನೀವೇನ್ ಮಾಡ್ರಿ, ಅಬ್ಸರ್ವ್ ಮಾಡ್ರಿ. ಯಾಕಂದ್ರೆ ಬೇಗನೆ ಗೊತ್ತಾಗ್ಲಿಕ್ಕಿಲ್ಲ, ಹೌದು. ಯಾಕಂದ್ರೆ ಸರ್ವನಾಮ ಇದ್ದುದು ನಮಗ್ ಬೇಗ ಗೊತ್ತಾಗುತ್ತ. ಹಾಗಾಗಿ ಗಮಕ ಸಮಾಸದಲ್ಲಿ ಬಂದಂತಹ ಕೃದಂತಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಡ್ರಿ, ಹೌದು. ಸರಿ, ಹಾಗಾದ್ರೆ ಇಲ್ಲಿವರೆಗೂ ನಾವು 8 ವಿಧವಾಗಿರುವಂತಹ 8 ಸಮಾಸಗಳನ್ನ ನೋಡಿದ್ವಿ. ಕೊನೆಯ ಸಮಾಸ ಯಾವುದು, ಅರಿ ಸಮಾಸ. ಆದ್ರೆ ಅದು ಅರಿ ಸಮಾಸ ಅನ್ನೋದು ನಮ್ಮ ಯಾವುದೇ ಎಕ್ಸಾಮ್ ಇದರಲ್ಲಿ ತಗೊಳ್ಳದೆ ಇದ್ರೂ ಕೂಡ ಒಂದು ಪ್ರಶ್ನೆ ಕೇಳಬಹುದು. ಏನು ಅಂತಂದ್ರ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಸೇರಿಸಿ ಮಾಡುವ ಒಂದು ಸಮಾಸ ಅಂತ ಪ್ರಶ್ನೆಯನ್ನ ಕೊಟ್ಟು ಕೆಳಗಡೆ ಆಯ್ಕೆಗಳನ್ನ ಕೊಟ್ರೆ ತತ್ಪುರುಷ ಕರ್ಮಧಾರೆಯ ದ್ವಿಗು ಸಮಾಸ, ಆನಂತರ ಅರಿ ಸಮಾಸ ಅಂತ ಕೊಟ್ಟಾಗ ನಾವಲ್ಲಿ ಉತ್ತರ ಯಾವ್ದು ಹಾಕ್ಬೇಕಾಗತ್ತೆ, ಅರಿ ಸಮಾಸವನ್ನ ಹಾಕ್ಬೇಕಾಗತ್ತೆ. ಹಾಗಾಗಿ ಆ ಅರಿ ಸಮಾಸ ಅಂದ್ರೆ ಏನು, ಯಾವ ರೀತಿಯಾಗಿರುತ್ತೆ ಅನ್ನೋದು ನಾವು ಮೊದಲೇ ವಿಡಿಯೋದಲ್ಲಿ ನೋಡಿದ್ದೆ, ಹೇಳಿದ್ದೆ ನಿಮ್ಗೆ. ಆದ್ರೆ ಅದು ಯಾವ ತರ ಇರುತ್ತೆ, ಅದರಲ್ಲಿ ಬರುವಂತ ಉದಾಹರಣೆಗಳು ಯಾವ್ಯಾವ ಬರ್ತಾವ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.